ಇನ್ನು ಜೆಟ್ಲಾಕ್ ಪಬ್ ನಲ್ಲಿ ನಡೆದಂತಹ ಸೆಲೆಬ್ರಿಟಿಗಳ ಪಾರ್ಟಿ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಪೊಲೀಸರ ಮೇಲಿನ ಕೋಪಕ್ಕೆ ಏನೋ ರಾಕ್ಲೈನ್ ವೆಂಕಟೇಶ್ ಪಬ್ನತ್ತ ಪೊಲೀಸರು ಸುಳಿದೇ ಇರಲಿಲ್ಲ ಅಂತ ಹೇಳಿಬಿಟ್ಟಿದ್ರು. ಇದಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಸಿಸಿ ಕ್ಯಾಮೆರಾದ ದಾಖಲೆಯನ್ನ ಮುಂದಿಟ್ಟಿದ್ದಾರೆ. ಮೂರು ಬಾರಿ ಬಂದರೂ ಕೂಡ ದರ್ಶನ್ ಹಾಗೆ ಅವರ ತಂಡ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಿದ್ದು ಪಬ್ನಿಂದ ಹೊರಗೆ ಹೋಗಿರ್ಲಿಲ್ಲ ಅನ್ನುವಂಥದ್ದನ್ನ ಈ ಸಿಸಿಟಿವಿ ಫುಟೇಜ್ ಮುಂದಿಟ್ಟು ಪೊಲೀಸರು ಈಗ ಸಾಕ್ಷಿ ಕೊಡ್ತಾ ಇದ್ದಾರೆ. ಹೀಗಾಗಿ ರಾಕ್ಲೈನ್ ವೆಂಕಟೇಶ್ ಮತ್ತೆ ಸುಳ್ಳು ಹೇಳಿದ್ರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ನಮ್ ಯಾರು ಬಂದಿಲ್ಲ, ಯಾರು ಕರೆದಿಲ್ಲ, ಯಾರು ಕೇಳಲಿಲ್ಲ. ಲೇಟ್ ನೈಟ್ ಪಾರ್ಟಿ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ಪೊಲೀಸರು ಬಂದಿರಲಿಲ್ಲ ಎಂದಿದ್ದ ರಾಕ್ಲೈನ್ ಸಾಕ್ಷ್ಯ ಒದಗಿಸಿದ ಖಾಕಿ. ಪಬ್ ಅವಧಿ ಮುಗಿದ ಬಳಿಕವೂ ನಟ ದರ್ಶನ್ ಅಂಡ್ ಟೀಮ್ ಪಾರ್ಟಿ ಮಾಡಿದ್ದ ಪ್ರಕರಣಕ್ಕೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕಳೆದ ಶುಕ್ರವಾರ ಪಾರ್ಟಿ ಸಂಬಂಧ ಕಾಟೇರ ಚಿತ್ರತಂಡ ವಿಚಾರಣೆಯನ್ನ ಎದುರಿಸಿತ್ತು. ಈ ವೇಳೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನಾವು ಪಾರ್ಟಿ ಮಾಡಿಲ್ಲ, ಯಾವ ಪೊಲೀಸರು ಬಂದಿರಲಿಲ್ಲ ಅಂತ ಹೇಳಿದ್ರು. ಯಾರು ಬಂದಿಲ್ಲ, ನಮ್ಮನ್ನ ಯಾರು ಬಂದು ಕೇಳಿಲ್ಲ. ಯಾರು ನಮ್ಗೆ ಯಾರು ಬಂದಿಲ್ಲ, ಯಾರು ಕರೆದಿಲ್ಲ, ಯಾರು ಕೇಳಲಿಲ್ಲ, ಯಾರು ಬಂದಿಲ್ಲ. ಪೊಲೀಸರು ದಾಖಲಿಸಿಕೊಂಡಿದ್ದ ಎಫ್ಐಆರ್ಗೂ ಕಾಟೇರ ಚಿತ್ರತಂಡ ನೀಡಿದ್ದ ಹೇಳಿಕೆಗೂ ತದ್ವಿರುದ್ಧವಾಗಿತ್ತು. 12:40ಕ್ಕೆ ಪಬ್ ಮುಚ್ಚಿಸಿದ್ದಾಗಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದರು. ಆದ್ರೆ ಯಾವ ಪೊಲೀಸರು ಬಂದಿರಲಿಲ್ಲ ಅಂತ ಹೇಳೋ ಮೂಲಕ ರಾಕ್ಲೈನ್ ವೆಂಕಟೇಶ್ ಪೊಲೀಸರ ವಿರುದ್ಧವೇ ಆರೋಪಿಸಿದ್ರು. ಆದ್ರೆ ಮಧ್ಯರಾತ್ರಿ 12:40ರಿಂದ 3:30 ನಡುವೆ 2 ಬಾರಿ ಪೊಲೀಸರು ಭೇಟಿ ನೀಡಿರೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯ ನಂಬರ್ 1 ಸಮಯ ಮಧ್ಯರಾತ್ರಿ 12:49. ಸುಬ್ರಹ್ಮಣ್ಯ ನಗರ ಪೊಲೀಸರು ದಾಖಲಿಸಿಕೊಂಡಿರೋ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿದಂತೆ 12:49ಕ್ಕೆ ಸ್ಥಳಕ್ಕೆ ತೆರಳಿದ್ದ ಪೊಲೀಸರು ಗ್ರಾಹಕರನ್ನ ಹೊರಗಡೆ ಕಳಿಸಿ ಪಬ್ ಅನ್ನ ಮುಚ್ಚಿಸಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ ಚಿತ್ರತಂಡದ ಕುರಿತು ಪ್ರಶ್ನಿಸಿದಾಗ ಸಿನಿಮಾ ಮೀಟಿಂಗ್ ನಡೆಸ್ತಾ ಇದ್ದಾರೆ, 20 ನಿಮಿಷಗಳ ಬಳಿಕ ಎಲ್ಲರೂ ಹೋಗ್ತಾರೆ, ಬಾರ್ ಕೌಂಟರ್ ಕ್ಲೋಸ್ ಮಾಡಲಾಗಿದೆ ಅಂತ ಪಬ್ ಸಿಬ್ಬಂದಿ ಉತ್ತರಿಸಿದ್ದಾರೆ. ದೃಶ್ಯ ನಂಬರ್ 2 ಸಮಯ ತಡರಾತ್ರಿ 2:51. ಪಬ್ ಮುಚ್ಚಿಸಿ ಗಸ್ತು ತಿರುಗೋಕೆ ಹೋಗಿದ್ದ ಪೊಲೀಸರು ತಡರಾತ್ರಿ 2:51ರ ಸುಮಾರಿಗೆ ವಾಪಸ್ ಪಬ್ ಬಳಿ ಬಂದಿದ್ದಾರೆ. ಪಬ್ ಹೊರಗಡೆ ಜನ ಸೇರಿರೋದನ್ನ ಗಮನಿಸಿದ್ದ ಪೊಲೀಸರು ಎಲ್ಲರನ್ನೂ ಕಳಿಸಿ ರೆಸ್ಟೋ ಬಾರ್ ಒಳಗೆ ಪ್ರವೇಶಿಸಿದ್ದಾರೆ. ಪೊಲೀಸರು ಬಂದೇ ಇರಲಿಲ್ಲ ಅನ್ನೋ ರಾಕ್ಲೈನ್ ವೆಂಕಟೇಶ್ ಆರೋಪ ಸುಳ್ಳಾಗಿದೆ. ದಾವಣಗೆರೆಯಲ್ಲಿ ದರ್ಶನ್ ಅಭಿಮಾನಿಗಳ ನೈತಿಕ ಪೊಲೀಸ್ಗಿರಿ. ನಟ ದರ್ಶನ್ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದ ಅಂತ ಆರೋಪಿಸಿ ದರ್ಶನ್ ಅಭಿಮಾನಿಗಳು ವ್ಯಕ್ತಿಯೋರ್ವನಿಗೆ ಶಿಕ್ಷೆ ನೀಡಿದ್ದಾರೆ. ಕಟೌಟ್ಗೆ ಬರಿಗೈನಲ್ಲಿ ಆರತಿಯನ್ನ ಬೆಳಗಿಸಿ ಬಸ್ಕಿ ಓಡಿಸಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿದೆ. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.